ಇವತ್ತಿನ ನಮ್ಮ ಡೆಬ್ಯೂ ಪರ್ಫಾರ್ಮೆನ್ಸ್ ರೌಂಡ್ ನಲ್ಲಿ ಬರ್ತಿರೋ ಮುಂದಿನ ಜೋಡಿ ಇಷ್ಟು ದಿನ ಪುಟಾಣಿ ಹುಡುಗನ್ ಜೊತೆ ರೀಲ್ಸ್ ಮಾಡ್ತಾ ಬಿಸಿ ಇದ್ದ ಈ ಹುಡುಗ ಇವತ್ತು ಒಂದು ಭಯಂಕರವಾದ ಡೆಬ್ಯೂ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಟ್ಯಾಲೆಂಟೆಡ್ ಕಲಾವಿದ ಪ್ರಶಾಂತ್ ಗೌಡ ಹಾಗೂ ಅವರ ಪಾರ್ಟ್ನರ್ ಪ್ರಿಯಾಂಕಾ ಕಾಮತ್ ಅವ್ರನ್ನ. ಡಮರ್ ಡಮರ್ ಡಮ ಶಾಕಿನಿ ಡಾಕಿನಿ ಹಿಂದೊಂದು ಪಡಗೆಡ್ಡಮೂರುಗಳ ಘೋರವಾಹಿನಿ ಕಾಳಿ ಕಾಟ ಕಟ ಚಟಪಟ ಕಟ ಕಟ ವೃಂದಧಾರಿಣಿ. ನಾನು ದೆವ್ವ ದೇವರಾಜ್. ನಾನು ದೆವ್ವಗಳನ್ನ ಬಾವ ಅಂತ ಕರೆದು ತಲೆ ಮೇಲೆ ಹೊಡೆದು ಹಂಗೆ ಓಡಿಸ್ಬಿಡ್ತೀನಿ. ತಂಗಿಯೇ ನಾನೇ ಗೊತ್ತಾಗ್ತಾ ಇದೆ ಸರ್. ಅಲ್ಲ ರಾಜ್ ಅಂದ್ರೆ ಅದು ನಾನೇ. ಅಂದ್ರೆ ದೇವರಾಜ್ ನೀವ ಸರ್? ಎರಡು ನಾನೇ ಕಳಿಯ. ಇವಳು ನನ್ನ ತಂಗಿ ಸರ್. ಸಖತ್ತಾಗವಳೆ ಮೆಟ್ಟು ಮುಂದೆ ಕೇಳು ಸರ್. ಪಾರ್ವತಿಗೆ ಶಿವ ಅರ್ಧ ದೇಹ ಹೆಂಗ್ ಕೊಟ್ಟವನು ಇವಳಿಗೆ ನಾನು ಕೊಟ್ಟು ಕಾಪಾಡಿದ್ದೀನಿ ಸರ್. ಓಹೋ, ಹಾಗಾದ್ರೆ ಅರ್ಧಾಂಗಿಲ್ಲ ಅರ್ಧ ತಂಗಿ. ಹೌದು ಸರ್. ಸರ್ ಇವಳಿಗೆ ದೆವ್ವ ಮೆಟ್ಕೊಂಡ್ಬಿಟ್ಟದೆ. ಇನ್ 4 ಅವರಲ್ಲಿ ಬುಡ್ಸಿ ಕಳಿಸ್ಕೊಡಿ ಸರ್. 4 ಅವರಲ್ಲ, ಏಕೆ? ಅವಳ ಮದುವೆ ನಡೀತಾ ಇದೆ ಸರ್. ಓ ಹೌದಾ, ಸರಿ ಸರಿ. ನಿಮ್ ಮನೇಲಿ ರೀಸೆಂಟ್ ಆಗಿ ಯಾರು ಸತ್ತೋಗಿದಾರಾ? ಹ್ಞೂ ಸರ್, ನಮ್ ಚಿಕ್ಕಪ್ಪ ಒಬ್ಬ ಟ್ಯಾಲೆಂಟ್ ಕಲಾವಿದ ಅಂತ ಇದ್ದ. ಹೌದಾ, ಎಲ್ಲಿ ಕೂತಿದ್ದ? ಕಿತ್ತೋದ್ ನನ್ ಮಗ ಹೋಗಿ ರೈಲ್ವೆ ಟ್ರ್ಯಾಕ್ ಅಲ್ಲಿ ಕೂತವ್ ಸರ್. ಸರಿ, ನಾನು ಅವ್ಳ ದೇವ ಬಿಡ್ಸಿ ಕಳಿಸ್ತೀನಿ, ನೀನ್ ರೈಟ್ ಹೇಳು. ಬರ್ಲ ಸರ್? ಹೋಗು. ತಂಗ್ಯವ ಹುಷಾರು, ಕಳ್ಳಂಗವನೆ. ಖರಾಬು ಬಾಸು ಖರಾಬು, ಖರಾಬು ಬಾಸು ಖರಾಬು. ಮಂತ್ರವಾದಿ ತರ ಮಾಡ್ತಾ ಇದ್ಯಾ? ಮಾಡೋದೇನ್ ಬೇಡ, ನೋಡಕ್ ಹಂಗೆ ಇದೆಯಾ? ಇವಳಿಗೆ ಹಿಂಗೆ ಹೇಳಿದ್ರೆ ಸರಿ ಹೋಗಲ್ಲ, ನಾನ್ ವಿಭಿನ್ನ ರೀತಿಲಿ ಹೇಳ್ಬೇಕು. ಅಯ್ಯೋ, ಯಾರಮ್ಮ ನೀನು? ಸ್ಮಿತಾ, ಸಿಲ್ಕ್ ಸ್ಮಿತಾ. ಸಿಲ್ಕಾ, ಸಿಲ್ಕು ನೀನಂದ್ರೆ ನನಗೆ ತುಂಬಾ ಇಷ್ಟ. ಸಿಲ್ಕು ಚಿಕ್ಕ ವಯಸ್ಸಲ್ಲಿ ಮೇಷ್ಟು ತಲೆ ಮೇಲೆ ಹೊಡೆದು ಹೇಳ್ಕೊಟ್ರು ನಾನು ಕಲ್ತಿಲ್ಲ. ಬೆಳೀತಾ ಬೆಳೀತಾ ನಿನ್ನ ಕೇಳಿ ಕೇಳಿ ಅಹಾವರ್ಗು ಎಲ್ಲ ಕಲ್ತಿದ್ದೀನಿ ಸಿಲ್ಕು. ಇವತ್ ನಾನ್ ಬಂದಾಯ್ತಲ್ಲ, ವರ್ಣಮಾಲೆ ಎಲ್ಲ ಹೇಳ್ಕೊಡ್ತೀನಿ. ಸಿಲ್ಕು, ನನಗೇನೋ ನಿನ್ ಕಂಡು ತುಂಬಾ ಇಷ್ಟ ಸಿಲ್ಕು. ಆದ್ರೆ ನಿಮ್ಮ ಅಣ್ಣನೇ ದೇವ ಬಿಡ್ಸು ಅಂತಾರೆ. ನನಗೆ ನಿನ್ನ ಬಿಟ್ಟಿರೋಕೆ ಇಷ್ಟ ಇಲ್ಲ. ನನ್ನ ಬಿಟ್ಟು ಹೋಗ್ತೀಯಾ? ಹೋಗು ಹೋಗು. ನಾನ್ ಹೋಗಲ್ಲಪ್ಪ, ನಾನು ಬಿಡಲ್ಲಪ್ಪ. ನಾನು ಈ ದೇಹನ ಬಿಟ್ಟೋದ್ರು ನಿನ್ನನ್ ಮಾತ್ರ ಬಿಡಲ್ಲ ಸ್ವಾಮಿ. ಯಾಕೋ ಮೈಯೇ ಹುಷಾರಿಲ್ಲ. ಯಪ್ಪೋ ಯಾಕೋ ಮನ್ಸೆ ಕೈಯಾಗಿಲ್ಲ. ಅಯ್ಯೋ, ಕಾಲಾಗ್ತಾನೆ ಹೇಳ. ಹುಡುಗ ಈಗ ಪಾನ್ಕ ಕೊಡೋಳ ಜೊತೆ ಓಡೋಗ್ಬಿಟ್ಟವನ್ ಕಣ. ಕಳ್ಸ. ಅಯ್ಯಯ್ಯೋ, ನನಗೂ ಅದೇ ಬೇಕಿತ್ತು. ಹೌದೇನೋ, ಏನು ಮಾಡಕ್ಕಾಗಲ್ಲ ಕಣೋ, ಮಾರ್ ಕಳಿಸ್ತೀನಿ ಬಿಡೋ. ಏನ್ ಮಾಡಿ ಕಳ್ಸ ಅಂದ್ರೆ ಅವಳಿಗೆ ದಮ ಬಿಡಿಸಿ ಕಳಿಸ್ತೀನಿ ಬಿಡೋ ಅಂದೆ. ಫೋನ್ ಮಾಡ್ಕೊ. ಸಿಲ್ಕು, ಆಗಾಗ ಮೀಟ್ ಮಾಡ್ತಾ ಇರೋಣ? ಇಲ್ಲ, ನಾನ್ ನಿಮ್ ಜೊತೆಲೇ ಇರ್ತೀನಿ. ಆಗಾಗ ಮದುವೆ ಆಗೋಣ? ಬೇಡ, ಒಂದೇ ಸರ್ತಿ ಮದುವೆ ಆಗಕ್ಕಾಗದು. ಮದುವೆ ಆಗೋಣ? ಬೇಡ, ನಿಮ್ ಮಕ್ಳಿಗೆ ತಾಯಿ ಆಗ್ತೀನಿ. ಮಗ್ಳು ಹುಟ್ಟಿದ್ರೆ ಬಿಳಿ ಕರಿ. ಅವ್ರ ಕೆಲಸ ಮಾಡೋಣ, ಚೌಟ್ರಿ ಬುಕ್ ಮಾಡ್ಲಾ? ಬೇಡ 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 ಬೇಡ, ಕ್ಯಾಬ್ ಬುಕ್ ಮಾಡ್ಬಿಡು, ನಾನ್ ಮನೆಗೆ ಹೋಗ್ಬಿಡ್ತೀನಿ. ಇಷ್ಟೊಂದು ಡೈಲಾಗ್ ಮಾಡ್ತಾರೆ, ಇನ್ನೊಂದ್ ವಾರದಲ್ಲಿ ಅವರೇ ಕಳಿಸ್ತಾರೆ. ಸಿಲ್ಕು, ಐ ಆಮ್ ಸಾರಿ ಸಿಲ್ಕು. ನನ್ಗೆ ಆಕ್ಚುಲಿ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ನಾನು ಇಷ್ಟೊತ್ತಾಡಿದ್ದೆಲ್ಲ ನಾಟಕ. ಈ ಸಿಲ್ಕು ಬಿಲ್ಕು ಎಲ್ಲ ಏನು ಇಲ್ಲ ಗೊತ್ತಾ.
ನಿಮ್ಗೆ ನನ್ಕಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ, ಬರ್ಲಾ? ನನ್ ಪರಿಚಯ ಆಗಿದ್ನಲ್ಲ ಸಿಲ್ಕು, ಮೇಂಟೈನ್ ಮಾಡ್ಬೋದಾಗಿತ್ತು. ಸಿಲ್ಕು ಮೋಸ ಮಾಡಲೆಂದ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ. ನಾಲ್ಕು ವರ್ಷದಿಂದ ಪಿಕೆ ನಮ್ ಜೊತೆ ಸ್ಕಿಟ್ ಮಾಡ್ತಾಳೆ, ಒಂದಿನಕ್ಕೂ ಹಿಂಗ್ ವಯ್ಯಾರವಾಗಿ ಡ್ಯಾನ್ಸ್ ಮಾಡೇ ಇಲ್ಲ ನಮ್ ಜೊತೆ. ಸುಳ್ಳು ಹೇಳ್ಬೇಡ. ನೀನ್ ಪ್ರತಿ ಸರ್ತಿ ಸ್ಕಿಟ್ಟು ಒಂದ್ ಸ್ವಲ್ಪ ಗ್ಲಾಮರ್ ಬೇಕು ಬಾ ಬಾ ಅಂತ ನೀನೇ ತಾನೇ ಹೇಳ್ತಾ ಇದ್ದಿದ್ದು. ಅಲ್ಲ ಬೇಕು ಅಂದಿದ್ದಮ್ಮ, ಹಿಂಗೆಲ್ಲ ಮಾಡೇ ಇಲ್ವಲ್ಲ. ಮಾಡಿದ್ವಿ. ಇಲ್ಲ ಅದು ನಾನು ಇಂಪ್ರೂವೈಸ್ ಮಾಡ್ಕೊಂಡಿದ್ದು. ಚೆನ್ನಾಗಿದ್ರಲ್ಲ, ನಾನು ಹೆಂಗ್ ಬೇಕು ಹಂಗೆ ಇಂಪ್ರೂವೈಸ್ ಮಾಡ್ಕೊಂಡು. ಅದಕ್ಕೆ ಟಿ ಅನ್ನೋದು. ಹಂಗಲ್ಲ ಸರ್, ಟ್ಯಾಲೆಂಟ್ ತೋರಿಸ್ಕೊಡೋದಮ್ಮ. ಟ್ಯಾಲೆಂಟ್ ತೋರಿಸ್ಕೊಡೋದು ತುಂಬಾ ತೋರಿಸಿದೀನಿ ಸರ್ ನಾನು ಟ್ಯಾಲೆಂಟ್. ಹೌದೌದು, ಗೊತ್ತಾಗ್ತಾ ಇದೆ. ಅದೇ ಈಗ ಗೊತ್ತಾಗ್ತಾ ಇದೆ ಯಾಕೆ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ. ಓಕೆ ಪ್ರಶಾಂತ್ ಅವರೇ, ಇವತ್ತು ಫಸ್ಟ್ ರೌಂಡ್ ಅಲ್ಲೇ ಡೆಬ್ಯೂ ಪರ್ಫಾರ್ಮೆನ್ಸ್ ನೀವು ನೀಡಿದ್ದೀರಾ. ನಮ್ಮ ಜಡ್ಜಸ್ ನ ಕಮೆಂಟ್ ಕೇಳೋಣ. ಮೊದಲನೇದಾಗಿ ಎಂಟ್ರಿ ಎಲ್ಲ ಧಮಾಕೆದಾರ್ ಆಗಿತ್ತು. ಆದ್ರೆ ನನ್ ನಿಜವಾಗ್ಲೂ ಜಗಪ್ಪ ನಿನ್ಗೆ ಈ ತರ ತಂಗಿ ಇರ್ತಾಳೆ ಅಂತ ನಮ್ಮ ತಾಯಣಿಗೂ ಗೊತ್ತಿರಲಿಲ್ಲ. ಬಟ್ ಏನಂದ್ರೆ ನಿಮ್ಮ ಕಾನ್ಸೆಪ್ಟ್ ಆಕ್ಚುಲಿ ಒಂದು ಸಿಂಪಲ್ ಆದಂತ ಒಂದು ಕಾನ್ಸೆಪ್ಟ್ ತಗೊಂಡ್ಬಂದು ಮಾಡಿದ್ದು. ನಿಮ್ಮ ಎಫರ್ಟ್ಸ್ ನನಗೆ ಬಹಳ ಇಷ್ಟ ಆಯ್ತು. ಐ ಥಿಂಕ್ ಯು ಕ್ಯಾನ್ ರಿಯಲಿ ಡೂ ಮಚ್ ಬೆಟರ್ ಜಾಬ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರುತಿ ಮ್ಯಾಮ್. ನಿಮ್ಮ ಈ ಗಿಚ್ಚಿ ಗಿಲಿಗಿಲಿಯ ಜರ್ನಿ ಸೂಪರ್ ಆಗಿರ್ಲಿ ಅಂತ ನಾವು ಸಪೋರ್ಟ್ ಮಾಡ್ತೀವಿ. ನೆಕ್ಸ್ಟ್ ಬರೋ ಸ್ಕಿಟ್ ಗಳಲ್ಲಿ ಚಿಂದಿ ಉಡಾಯಿಸಿ. ಖಂಡಿತ ಹೊಸ ಒಂದು ಏನಂತಾರೆ ಸಾಹಸಕ್ಕೆ ಕೈ ಹಾಕಿದೀರಾ. ನಿಮ್ಮನ್ನ ತುಂಬು ಹೃದಯದಿಂದ ವೆಲ್ಕಮ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸೊ ಹಾಗಾಗಿ ನಿಮ್ಮಿಬ್ಬರಿಗೂ ವೆಲ್ಕಮ್ ಟು ಗಿಚ್ಚಿ ಗಿಲಿಗಿಲಿ. ಥ್ಯಾಂಕ್ ಯು. ಡಬ್ಬಿಂಗ್ ಶುರು. ಸೋ ಮಚ್ ಮ್ಯಾಮ್. ಗಿಚ್ಚಿ ಗಿಲಿಗಿಲಿ. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಇಡೀ ರಾಜ್ಯಕ್ಕೆ ಖುಷಿ ಸುದ್ದಿ ಕೊಟ್ಟ ದಿವ್ಯಾ ವಸಂತ ಹಾಗೂ ಅವರ ಪಾರ್ಟ್ನರ್ ಮಾನಸ ಅವ್ರನ್ನ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮೇಕಪ್ ಅಲ್ಲ, ನನ್ ಕಲರ್ ಸ್ವಂತ. ನಾನು ನಿಮ್ಮ ಸಿಹಿ ಸುದ್ದಿ ದಿವ್ಯಾ ವಸಂತ. ಪ್ರತಿ ವಾರ ತರ ನಾವ್ ಈ ವಾರನು ಒಂದು ದೊಡ್ಡ ಸೆಲೆಬ್ರಿಟಿನ ಇಂಟರ್ವ್ಯೂ ಮಾಡ್ತಿದೀವಿ. ಇವತ್ತಿನ ಗೆಸ್ಟ್, ಇವ್ರಿಗೆ ಕನ್ನಡನೇ ಬರಲ್ವಂತೆ, ಆದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗಿದ್ದಾರೆ. ಇವ್ರಿಗೆ ಆಕ್ಟಿಂಗ್ ಬರಲ್ವಂತೆ, ಆದ್ರೂ ಆಕ್ಟ್ರೆಸ್ ಆಗಿದ್ದಾರೆ. ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ರಾಘವೇಂದ್ರ. ಬಾಂಬೆ ಹೀರೋಯಿನ್. ಓ ಮೈ ಗಾಡ್, ನಂಗೆ ತುಂಬಾ ಬಿಸಿ ಬಿಸಿ ಆಗ್ತಾ ಇದೆ. ಮೇಡಮ್ ಇಲ್ಲಿ ಬನ್ನಿ ಮೇಡಮ್. ಥ್ಯಾಂಕ್ ಯು. ಇಲ್ಲಿ ಎಸಿ ಇಲ್ವಾ? ಇರೋ ಒಂದ್ ಫ್ಯಾನೇ ವರ್ಕ್ ಆಗ್ತಿಲ್ಲ. ಈ ಅಮ್ಮ ಎಸಿ ವರೇ ಕೇಳ್ತಾಳೆ. ಏನಂದ್ರೆ ಮೇಡಮ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆ ತುಂಬಾ ಖುಷಿಯಾಗಿದೆ. ಕಾರ್ಯಕ್ರಮ ಶುರು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಶೋರ್. ನಾನ್ ನಿಮ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಶೋರ್, ನೀವ್ ಅದಕ್ಕೆ ಉತ್ತರ ಕೊಡ್ಬೇಕು. ನಿಮ್ಮ ಅಪ್ಪ ಅಮ್ಮನ ಹೆಸರೇನು ಹೇಳಿ ಮೇಡಮ್. ನೀವು 4 ಆಪ್ಷನ್ ಕೊಡಲ್ವಾ? ನಿಮ್ಮಪ್ಪ ಅಮ್ಮಂಗೆ ನಾನ್ ಆಪ್ಷನ್ ಕೊಡದ ಮೇಡಮ್? ಅಂದ್ರೆ ತುಂಬಾ ಜನ ಇದ್ದಾರೆ, ಯಾರು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ನಮ್ಮನ್ನ ಸಾಕ್ದವ್ರು, ಬೀಳಿಸ್ದವ್ರು. ಎಕ್ಸ್ಕ್ಯೂಸ್ ಮೀ ಮೇಡಮ್, ಅದು ಬೀಳಿಸ್ದವ್ರಲ್ಲ, ಬೆಳೆಸ್ದವ್ರು. ಯಾ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ತುಂಬಾ ಜನ ಇರ್ತಾರೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ನೀವು ಹುಟ್ಟಿದಲ್ಲಿ ಹಾಸ್ಪಿಟಲ್ ಅಲ್ಲಿ? ನಾವೆಲ್ಲ ಏನ್ ರೋಡ್ ಸೈಡ್ ಅಲ್ಲಿ ಹುಟ್ಟಿದ್ವಾ? ಮೇಡಮ್, ಎಲ್ರು ಹುಟ್ಟೋದು ಹಾಸ್ಪಿಟಲ್ ಅಲ್ಲೇ. ನಾನ್ ಕೇಳಿದ್ದು ನೀವು ಹುಟ್ಟಿದ ಊರು ಯಾವ ಸ್ಕೂಲ್ ಅಲ್ಲಿ ಓದಿದ್ದು ಅಂತ. ಎಸ್, ನಾನ್ ಹುಟ್ಟಿದ್ದು ಲಂಡನ್ ಅಲ್ಲಿ. ನಾನು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ದೊಡ್ಡವಳಾದೆ. ನಮ್ ರಿಸರ್ಚ್ ಹೇಳ್ತಿದೆ ಮೇಡಮ್, ನೀವು ತುಮಕೂರಿನ ಯಾವ್ದೋ ಸೀಟ್ ಮನೆಯಲ್ಲಿ ಹುಟ್ಟಿದ್ದು. ಪಾವಗಡ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ನೀವು ಮಂಜು ಪಾವಗಡರು ಒಟ್ಟಿಗೆ ಓದ್ತಿದ್ರಿ ಅಂತ. ನನ್ಗೆ ಮಂಜು ಪಾವಗಡ ಯಾರಂತಾನೆ ಗೊತ್ತಿಲ್ಲ ಮೇಡಮ್. ಅದೇ ಮೇಡಮ್, ಬಿಗ್ ಬಾಸ್ ವಿನ್ನರು. ಓ ಬಿಗ್ ಬಾಸ್, ದೊಡ್ಡ ಕಣ್ಣು, ಅಂಚಿ ಮನೆಯಲ್ಲಿ ದೊಡ್ಡ ಮಂದಿ ದೊಡ್ಡ ಮಲ್ಗವ್ರೆ. ನೀವೇನ್ ಮಲಗಿದ್ರಿ? ಫಸ್ಟ್ ಇನ್ನಿಂಗ್ಸ್ ಪೂರ್ತಿ ಮಲಗಿದ್ದೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಡ್ದು ಹೇಳ್ಸಿದ್ರು. ಲೈಕ್ ದಟ್. ಬಟ್ ನಿಮ್ಮ ರಿಸರ್ಚ್ ಎಲ್ಲ ಸುಳ್ಳು. ಏನು ನನ್ನನ್ನ ಪ್ರೋಗ್ರಾಮಿಗೆ ಕರ್ಸಿ ನಂದು ಅದು ತೆಗಿತಾ ಇದ್ದೀರಾ? ಯಾವ್ದನ್ನ ಮೇಡಮ್? ಇದುವರೆಗೂ ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಯಾರು ನಂದು ಅದನ್ನ ತೆಗ್ದಿರ್ಲಿಲ್ಲ. ಏನ ಮೇಡಮ್? ಮೈ ರೆಪ್ಯುಟೇಷನ್, ನನ್ನ ಮರ್ಯಾದೆ. ನಾನು ಇಲ್ಲಿ 1 ಸೆಕೆಂಡ್ ಇರಲ್ಲ. ಐ ಆಮ್ ಲಿವಿಂಗ್ ಟ್ಯಾಕ್ಸಿ. ಮೇಡಮ್, ಟ್ಯಾಕ್ಸಿ ಕರೆದಾಗ್ಲೇ ಮರ್ಯಾದೆ ಹೋಗ್ಲಿಲ್ವಾ? ಸ್ವಂತ ಗಾಡಿಲೂ ಬಂದಿಲ್ಲ. ಬಾಂಬೆಯಿಂದ ಇಲ್ಲಿವರೆಗೂ
ಬರೋದಕ್ಕೆ ಬಜೆಟ್ ಇಲ್ಲ. ಮೇಡಮ್ ನಮ್ ರಿಸರ್ಚ್ ಹೇಳ್ತಿದ್ದೆ ಇನ್ನೊಂದು, ನಿಮ್ಗೊಬ್ರು ಅಣ್ಣ ಇದಾರೆ. ಇದಾನೆ, ಅವರು ಆಟೋ ಓಡಿಸ್ತಾರೆ, ಸಂಜೆ ಮೇಲೆ ಎಗ್ ರೈಸ್ ಕಬಾಬ್ ಎಲ್ಲ ಮಾಡ್ತಾರಂತಲ್ಲ. ನೀವ್ ತಪ್ಪು ಹೇಳ್ತಿದ್ದೀರಾ. ನನಗೆ ಅಣ್ಣ ಇದ್ದಾನೆ, ನನ್ನ ಅಣ್ಣ ಹುಲಿ ಕಾರ್ತಿಕ್ ಅಂತ. ಆದ್ರೆ ಅವನು ಎಗ್ ರೈಸ್ ಕಬಾಬ್ ಮಾರಲ್ಲ. ಮತ್ತೆ ಸಿಗ್ನಲ್ ಅಲ್ಲಿ ನಾಯಿ ಬೊಂಬೆ ಮಾರ್ತಾನೆ. ಅವಳು ಹಾಕೊಂಡು 2 ವರ್ಷ ಸ್ಕಿಟ್ ಮಾಡಿ ಮರ್ಯಾದೆ ತೆಗದ್ಲ ಅವಳು. ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ. ಶ್ಯೂರ್. ನೀವು ಸಿನಿಮಾ ಏನಾದ್ರು ಮಾಡಿದೀರಾ? ನಾನು ಸಿನಿಮಾ ಮಾಡಿದ್ದೀನ. ನನ್ನ ರೀಸೆಂಟ್ ಸಿನಿಮಾ ಬ್ಲಾಕ್ ಬಾಸ್ಟರ್. ಬ್ಲಾಕ್ ಬಾಸ್ಟರ್ ಯಾವ್ದು ಹೇಳಿ ಮೇಡಮ್? ಹಂಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ಕಲೆಕ್ಷನ್ ನೋಡ್ಬಿಡೋಣ. ಸಿನಿಮಾ ಟೈಟಲ್ ಬ್ಲಾಕ್ ಬಾಸ್ಟರ್. ಆದ್ರೆ ನಿಂತೋಯ್ತು. ಇನ್ಫ್ಯಾಕ್ಟ್ ಎಲ್ಲಿದ್ದೆ ಇಲ್ಲಿ ತನಕ ಸಿನಿಮಾದಲ್ಲಿ ನಾನೇ ಹೀರೋಯಿನ್ ಆಗ್ಬೇಕಿತ್ತು. ಯಾಕಾಗಿಲ್ಲ ಮೇಡಮ್? ನನ್ನ ಹಣೆ ಬಹಳ ಚೆನ್ನಾಗಿತ್ತು ಅದಕ್ಕೆ. ಇಲ್ಲ ಸರ್, ಆ ಟೈಮಲ್ಲಿ ನಾನು ಎಲ್ಲಿದ್ದೆ ಅಂತ ಡೈರೆಕ್ಟರ್ಗೆ ಗೊತ್ತೇ ಆಗಿಲ್ಲ. ಹೌದಾ? ಅಯ್ಯೋ ಮೇಡಮ್ ಆಯ್ತು, ಇವಾಗ ನಿಮ್ಗೆ ಸಿನಿಮಾ ಬಿಟ್ರೆ ಬೇರೆ ಡ್ರೀಮ್ಸ್ ಏನಿದೆ? ನನ್ಗೂ ನಮ್ಮಮ್ಮನ್ ತರ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು. ಓ, ನಿಮ್ಮಮ್ಮ ಡಾಕ್ಟರ್ ಮೇಡಮ್? ಇಲ್ಲ, ಅವರು ಹಾಗೆ ಆಸೆ ಇಟ್ಕೊಂಡಿತ್ತು. ನನಗ್ ಬಂದಿರೋ ಕೋಪಕ್ಕೆ ಹೇಳಿಬೇಡಿ, ಹಂಗೆ ಹೇಳಿ. ನಿನ್ ಮೇಲೆ ಈಗ್ಲೇ ಒಂದ್ ರ್ಯಾಪ್ ಸಾಂಗ್ ಬರೀತೀನಿ. ಅಲ್ಲ, ರ್ಯಾಪ್ ಸಾಂಗ್ ಬಿಡಿ. ನನ್ಗೊಂದು ಕ್ಯೂರಿಯಾಸಿಟಿ ಕ್ವೆಶ್ಚನ್ ಇದೆ. ಹೇಳಿ. ಈ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನಾನು ಸಿಕ್ಕಾಪಟ್ಟೆ ಫೇಮಸ್ ಆಗ್ತೀನಲ್ವಾ? ಅಕ್ಕ, ಲೋಕಲ್ ಅಲ್ಲಿಗೆ ಮಾತಾಡ್ತೀನಿ ಇವಾಗ. ಈ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನೀನು ಫೇಮಸ್ ಆಗ್ತೀಯೋ ಬಿಡ್ತೀಯೋ, ಆದ್ರೆ ಪಕ್ಕ ಟ್ರೋಲ್ ಆಗ್ತೀಯಾ, ಎಲ್ರಿಗೂ ಗೊತ್ತಾಗ. ಯಾಕೆ? ಬಿಕಾಸ್ ನೀನ್ ನನ್ ಜೊತೆ ಇದೆಯಾ. ಯಾವ ರೀತಿ ನೀವು ಫುಲ್ ಕ್ಯಾರೆಕ್ಟರ್ ನ ಅಡಾಪ್ಟ್ ಮಾಡಿದ್ರಿ, ಬಹಳ ಚೆನ್ನಾಗಿ ಮಾತಾಡಿದ್ರಿ ಅನ್ಸ್ತು. ಅದನ್ನ ಡೀಟೇಲ್ ಆಗಿ ನಮ್ ಜಡ್ಜಸ್ ಹೇಳ್ತಾರೆ. ನಿಮ್ಮ ಸ್ಕಿಟ್ ಅಲ್ಲಿ ನನಗೆ ಒಂದು ಒಳ್ಳೆ ಹೋಪ್ ಏನ್ ಕಾಣಿಸ್ತು ಅಂದ್ರೆ ನಿಮ್ಮಿಬ್ಬರ ಒಂದು ಕಾನ್ಫಿಡೆನ್ಸ್ ಇದೆ. ಅದನ್ನ ನೀವು ನಿಜವಾಗ್ಲೂ ತುಂಬಾ ಪಾಸಿಟಿವ್ ಆಗಿ ತಗೋಬೇಕು. ಮುಂದೆ ಬರುವ ಸ್ಕಿಟ್ ಗಳಲ್ಲಿ ಐ ವಾಂಟ್ ಟು ಸಿ ಎ ಟೋಟಲ್ ಟ್ರಾನ್ಸ್ಫಾರ್ಮೇಶನ್ ನಿಮ್ಮಿಬ್ರು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ಗಿಚ್ಚಿ ಗಿಲಿಲಿಯ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮಾಡ್ತಾ ಸುಜಾ. ಓಕೆ, ನಮ್ಮ ಗಿಚ್ಚಿ ಗಿಲಿಗಿಲಿಯ 10 ಜೋಡಿಗಳ ಮೊದಲ ಪ್ರದರ್ಶನ ಇಲ್ಲಿಗೆ ಮುಗಿದಿದೆ. ಸೊ ಜಡ್ಜಸ್, ಹೇಗಿತ್ತು ಈ ವಾರದ ನಮ್ಮ 10 ಜೋಡಿಗಳ ಡೆಬ್ಯೂ ಪರ್ಫಾರ್ಮೆನ್ಸ್? ದಯವಿಟ್ಟು ವೇದಿಕೆಗೆ ಬಂದು ನಮ್ಗೆ ತಿಳಿಸಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀನಿ. ಯಾರು ಕೂಡ ಮೊದಲನೇ ಪ್ರಯತ್ನದಲ್ಲಿ ಸೋತಿಲ್ಲ ಅಂತ ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಹೊಸ ಹೊಸ ಸ್ಕಿಟ್ ಗಳಲ್ಲಿ ನೀವು ಹೇಗೆ ಆಕ್ಟ್ ಮಾಡ್ತೀರಾ ಅಂತ ನಾನ್ ನೋಡಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಪ್ಪ. ದಟ್ ಇಸ್ ವಾಟ್ ಐ ಕ್ಯಾನ್ ಸೇ. ಫ್ಯಾಬ್ಯುಲಸ್, ಫ್ಯಾಬ್ಯುಲಸ್. ಸೃಜನ್ ಸರ್, ನೀವೇನ್ ಹೇಳ್ತೀರಾ? ಒಂದು ಸಣ್ಣದಾಗಿ ಸಮಪ್ ಮಾಡಬೇಕು ಅನ್ನೋದಾದ್ರೆ, ಈ ಗೋಲ್ಡನ್ ಬಜರ್ ಯಾಕೆ ಎಲ್ಲರಿಗೂ ಸಿಕ್ತು ಅಂದ್ರೆ, ಇದು ಅಪ್ರಿಸಿಯೇಷನ್ ಮಾತ್ರ ಅಲ್ಲ, ನಮ್ಮಿಬ್ಬರ ಒಂದು ಟೋಕನ್ ಆಫ್ ವೆಲ್ಕಮಿಂಗ್ ಆಲ್ಸೋ. ನಿಮ್ಮೆಲ್ಲರನ್ನ ಶೋಗೆ ವೆಲ್ಕಮ್ ಮಾಡಬೇಕು ಅನ್ನೋದು ಕೂಡ ನಮಗಿತ್ತು. ಇವತ್ತು ಓವರ್ ಆಲ್ ಗಿಚ್ಚಿ ಗಿಲಿಗಿಲಿ ಒಂದು ಟೀಮ್ ಆಗಿ ಗೆದ್ದಿದೆ. ಆದ್ರೆ ನೆಕ್ಸ್ಟ್ ಗೋಲ್ಡನ್ ಬಜರ್ ಸಿಗೋದು ಓನ್ಲಿ ಫಾರ್ ದ ಬೆಸ್ಟ್ ಪರ್ಫಾರ್ಮೆನ್ಸ್. ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಇದಾಗಿತ್ತು ಈ ವಾರದ 10 ಜೋಡಿಗಳ ಡೆಬ್ಯೂ ಪರ್ಫಾರ್ಮೆನ್ಸ್. ಮುಂದಿನ ವಾರದಲ್ಲಿ ನಿಮ್ಮನ್ನೆಲ್ಲ ಸಾಕಷ್ಟು ನಗಿಸೋದಕ್ಕೆ ಹೊಸ ರೌಂಡ್ ಜೊತೆ ಬರ್ತೀವಿ. ಇದು ವೆರೈಟಿ ಜೋಡಿಗಳ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ, ಪವರ್ಡ್ ಬೈ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ನಂದಿನಿ ಗುಡ್ ಲೈಫ್. ಗುಡ್ ನೈಟ್, ಹ್ಯಾವ್ ಅ ಗ್ರೇಟ್ ಟೈಮ್.